ಒಂದು ಹಳ್ಳಿಯಲ್ಲಿ ದೊಡ್ಡ ಜಾತ್ರೆಯನ್ನು ಏರ್ಪಡಿಸಲಾಗುತ್ತದೆ. ಅಲ್ಲಿಗೆ ದೂರ ದೂರದಿಂದ ತುಂಬಾ ಜನರು ಬಂದಿರುತ್ತಾರೆ. ಒಂದು ದಿನ ಪಕ್ಕದ ಹಳ್ಳಿಯಲ್ಲಿ ವಾಸಿಸುವ ರಾಜು ತನ್ನ ಹೆಂಡತಿ ಸುನಿತಾಗೆ ಹೇಳುತ್ತಾನೆ. ಸುನಿತಾ, ಪಕ್ಕದ ಹಳ್ಳಿಯಲ್ಲಿ ದೊಡ್ಡ ಜಾತ್ರೆ ಇದೆ, ನಾವು ಅಲ್ಲಿಗೆ ಹೋಗಿ ಬರೋಣವೇ? ಇದನ್ನು ಕೇಳಿ ಸುನಿತಾಗೆ ತುಂಬಾ ಖುಷಿಯಾಗುತ್ತದೆ ಮತ್ತು ನಗುನಗುತ್ತಾ ರಾಜು ಬಳಿ ಹೀಗೆ ಹೇಳುತ್ತಾಳೆ. ಈ ರೀತಿ ಹೋಗೋಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಆದರೆ ನಿಮ್ಮ ಅಮ್ಮ ಮನೆಯಲ್ಲಿದ್ದಾರೆ ಅಲ್ವಾ, ನಾವು ಅವರ ಹತ್ತಿರ ಕೇಳಿ ಆಮೇಲೆ ಹೋಗೋಣ. ಇದನ್ನು ಕೇಳಿ ರಾಜು ಹೀಗೆ ಹೇಳುತ್ತಾನೆ. ನಾವು ಅವರ ಹತ್ತಿರ ಹೇಳೋದು ಬೇಡ, ನಾವು ಮೆಲ್ಲನೆ ಹೋಗೋಣ. ರಾಜುವಿನ ಮಾತು ಸುನಿತಾಗೆ ಸರಿ ಅನಿಸುತ್ತದೆ ಮತ್ತು ಮರುದಿನ ಇಬ್ಬರೂ ರಾಜುವಿನ ತಾಯಿಗೆ ಗೊತ್ತಾಗದ ಹಾಗೆ ಮೆಲ್ಲ ಜಾತ್ರೆಗೆ ಹೋಗುತ್ತಾರೆ. ಅಷ್ಟು ದೊಡ್ಡ ಜಾತ್ರೆಯನ್ನು ನೋಡಿ ಸುನಿತಾಗೆ ತುಂಬ ಖುಷಿಯಾಗುತ್ತದೆ. ರಾಜು ತುಂಬ ಮಜಾ ಆಗುತ್ತಿದೆ, ಇದು ಎಷ್ಟು ದೊಡ್ಡ ಜಾತ್ರೆ ಮತ್ತು ಇಲ್ಲಿ ಎಷ್ಟೊಂದು ಉಯ್ಯಾಲೆಗಳಿವೆ. ರಾಜು ಮತ್ತು ಸುನಿತಾ ಇಡೀ ದಿನ ಜಾತ್ರೆ ಸುತ್ತುತ್ತಿರುತ್ತಾರೆ. ಆಗ ಒಬ್ಬ ಮನುಷ್ಯ ಅವರ ಬಳಿ ಬರುತ್ತಾ ಇರುತ್ತಾನೆ. ಅವನು ನೋಡಲು ದೆವ್ವದಂತೆ ಕಾಣುತ್ತಾನೆ. ಅದನ್ನು ನೋಡಿ ಸುನಿತಾ ತುಂಬ ಹೆದರುತ್ತಾಳೆ ಮತ್ತು ಹೇಳುತ್ತಾಳೆ. ಅರೆ ರಾಜು, ಸಂಜೆಯಾಗಿದೆ, ನಾವು ಇಲ್ಲಿಂದ ಬೇಗನೆ ಹೊರಡಬೇಕು. ನನಗೆ ತುಂಬ ಭಯವಾಗ್ತಿದೆ, ಇಲ್ಲಿ ದೆವ್ವ ಇದೆ ಅಂತ ಅನಿಸ್ತಾ ಇದೆ. ಇದನ್ನು ಕೇಳಿ ರಾಜು ನಗುತ್ತಾನೆ ಮತ್ತು ಹೇಳುತ್ತಾನೆ. ಏನು ಹೇಳುತ್ತಿದ್ದೀಯಾ? ದೆವ್ವನ? ಅರೆ, ದೆವ್ವನೂ ಇಲ್ಲ, ಏನೂ ಇಲ್ಲ. ಅದೇನೇ ಇರಲಿ, ಇಂತಹ ಜಾತ್ರೆಯಲ್ಲಿ ದೆವ್ವ ಏನು ಮಾಡುತ್ತೆ? ಅದಕ್ಕೇನು ಕೆಲಸ? ಮತ್ತು ಅವರಿಬ್ಬರು ಜಾತ್ರೆಯ ಹತ್ತಿರ ಹೋಗುತ್ತಾರೆ. ಆಗ ಇಬ್ಬರಿಗೂ ಒಬ್ಬ ಮಗುವಿನ ಅಳುವಿನ ಸದ್ದು ಕೇಳುತ್ತದೆ. ಅದನ್ನು ಕೇಳಿ ಇಬ್ಬರು ಅಲ್ಲಿಯೇ ನಿಲ್ಲುತ್ತಾರೆ. ರೀ, ಬನ್ನಿ, ಆ ಮಗುವನ್ನು ಹುಡುಕೋಣ. ಅವನು ಯಾವುದೋ ತೊಂದರೆಯಲ್ಲಿ ಸಿಲುಕಿಕೊಂಡಿರಬಹುದು ಅಥವಾ ಹಣ ಕಳೆದುಕೊಂಡಿರಬಹುದು ಪಾಪ. ನಂತರ ರಾಜು ಮತ್ತು ಸುನಿತಾ ಆ ಮಗುವನ್ನು ಹುಡುಕಿಕೊಂಡು ಧ್ವನಿ ಬರುವ ಕಡೆಗೆ ಚಲಿಸುತ್ತಾರೆ. ಆಗ ದೂರದಲ್ಲಿ ಅವರಿಗೆ ಒಂದು 4 ಅಥವಾ 5 ವರ್ಷದ ಮಗು ಕಾಣಿಸುತ್ತದೆ. ಇಬ್ಬರೂ ಅವನ ಬಳಿ ಹೋಗಿ ಮಾತನಾಡುತ್ತಾರೆ. ಮಗು, ನೀನು ಯಾರು? ಇಷ್ಟು ದೂರ ಒಬ್ಬನೇ ಏಕೆ ಬಂದಿದ್ದೀಯಾ? ಏನಾಯಿತು ನಿನಗೆ? ಅಂಕಲ್, ನಾನು ರಾಮು. ನನ್ನ ಅಪ್ಪ ಅಮ್ಮನ ಜೊತೆ ಜಾತ್ರೆಗೆ ಬಂದಿದ್ದೇನೆ. ಆದರೆ ನಾನು ಈಗ ತಪ್ಪಿಸಿಕೊಂಡಿದ್ದೇನೆ. ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗಿ. ಅವನು ಮತ್ತೆ ಅಳಲು ಪ್ರಾರಂಭಿಸಿದನು. ಆಗ ಸುನೀತಾ ಅವನ ಮೇಲೆ ಕರುಣೆ ತೋರುತ್ತಾಳೆ ಮತ್ತು ಹುಡುಗನಿಗೆ ಹೇಳುತ್ತಾಳೆ. ಚಿಂತಿಸಬೇಡ ಮಗ, ನಾವು ಖಂಡಿತವಾಗಿಯೂ ನಿನ್ನ ತಂದೆ ತಾಯಿಯನ್ನು ಹುಡುಕಿಕೊಡುತ್ತೇವೆ. ಆದರೆ ಇದೀಗ ಜಾತ್ರೆ ಮುಚ್ಚಲ್ಪಟ್ಟಿದೆ ಮತ್ತು ಈಗಾಗಲೇ ರಾತ್ರಿಯಾಗಿದೆ. ಈಗ ನೀನು ನಮ್ಮ ಜೊತೆ ಮನೆಗೆ ಬಾ. ನಾವು ನಾಳೆಯಿಂದ ನಿನ್ನ ತಂದೆ ತಾಯಿಯನ್ನು ಹುಡುಕುತ್ತೇವೆ. ರಾತ್ರಿ ಇಲ್ಲಿ ಉಳಿಯುವುದು ಸರಿಯಲ್ಲ ಪುಟ್ಟ. ನಂತರ ಅವರು ತಮ್ಮ ಮನೆಗೆ ಆ ಹುಡುಗನನ್ನು ಕರೆದುಕೊಂಡು ಬರುತ್ತಾರೆ. ಅವರಿಬ್ಬರನ್ನು ನೋಡುತ್ತಿದ್ದಂತೆಯೇ ರಾಜುನ ತಾಯಿ ಕಮಲ ಕೋಪದಿಂದ ಹೀಗೆ ಹೇಳುತ್ತಾಳೆ. ಓಹೋ, ಇಬ್ಬರು ಈಗ ಬಂದಿರಾ? ನಿಮಗೆ ತಾಯಿಯ ಬಗ್ಗೆ ಸ್ವಲ್ಪಾನು ಚಿಂತೆ ಇಲ್ಲ. ನಾನು ಏನು ತಿಂದೆ, ಏನು ಕುಡಿದೆ ಎಂದು ನಿಮಗೆ ಬೇಕಾಗಿಲ್ಲ ಅಲ್ವಾ? ನೀವು ಮಾತ್ರ ಚೆನ್ನಾಗಿ ಸುತ್ತಾಡಿ ತಿಂದು ಕುಡಿದು ಬಂದಿದ್ದೀರಿ. ಅದಲ್ಲದೆ ಇಂಥ ಸೊಸೆ ನನಗೆ ಸಿಕ್ಕಿದ್ದೇ ನನ್ನ ದೊಡ್ಡ ದುರದೃಷ್ಟಕರ. ಇದನ್ನು ಕೇಳಿ ರಾಜು ಕೋಪದಿಂದ ಹೇಳುತ್ತಾನೆ. ಯಾಕಮ್ಮ ಯಾವಾಗಲೂ ಸುನೀತಾಗೆ ಬೈಯುತ್ತೀಯಾ? ಇದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ. ನಾನೇ ಅವಳನ್ನು ಕರೆದುಕೊಂಡು ಹೋಗಿದ್ದು. ನಂತರ ಕಮಲ ಆ ಹುಡುಗನನ್ನು ನೋಡುತ್ತಾಳೆ ಮತ್ತು ಹೇಳುತ್ತಾಳೆ. ನೀವಿಬ್ಬರೂ ಅಲ್ಲದೆ ಈ ಹುಡುಗನನ್ನು ಸಹ ಕರೆದುಕೊಂಡು ಬಂದಿದ್ದೀರಾ? ಯಾರಿವನು? ಇವನನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಿ? ಇದನ್ನು ಕೇಳಿ ರಾಜು ಜಾತ್ರೆಯಲ್ಲಿ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾನೆ. ಇದನ್ನು ಕೇಳಿ ಕಮಲಾಳಿಗೆ ತುಂಬ ಕೋಪ ಬರುತ್ತದೆ ಮತ್ತು ಕೋಪದಿಂದ ಹೀಗೆ ಹೇಳುತ್ತಾಳೆ.
ನಿಮ್ಮಿಬ್ಬರಿಗೂ ಹುಚ್ಚು ಹಿಡಿದಿದೆಯಾ? ಸಿಕ್ಕಿದವರನ್ನೆಲ್ಲ ಇಲ್ಲಿ ಕರೆದುಕೊಂಡು ಬರಲಿಕ್ಕೆ ಇದೇನು ಧರ್ಮಛತ್ರ ಅಂದುಕೊಂಡಿದ್ದೀರಾ? ಈಗಾಗಲೇ ಇವನನ್ನು ಎಲ್ಲಿಂದ ಕರೆದುಕೊಂಡು ಹೋಗಿ. ಇದನ್ನು ಕೇಳಿ ರಾಜು ಹೀಗೆ ಹೇಳುತ್ತಾನೆ. ಅಮ್ಮ, ಏನು ಮಾತನಾಡುತ್ತಿದ್ದೀಯಾ? ಅವನು ಜಾತ್ರೆಯಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದಾನೆ ಮತ್ತು ತುಂಬ ರಾತ್ರಿ ಆಗಿದೆ. ಈಗಲೇ ಹೇಗೆ ಬಿಡಲಿ? ನಾಳೆ ಅವನ ಅಪ್ಪ ಅಮ್ಮನನ್ನು ಹುಡುಕಿ ಅವರ ಬಳಿ ಬಿಡುತ್ತೇನೆ. ಈಗ ನೀನು ಸುಮ್ಮನಿರು, ಅವನಿನ್ನು ಚಿಕ್ಕ ಮಗು. ನಂತರ ಕಮಲ ಸಿಟ್ಟಿನಿಂದ ತನ್ನ ಕೋಣೆಗೆ ಹೋಗುತ್ತಾಳೆ. ಇತ್ತ ರಾಜು ಮತ್ತು ಸುನೀತಾ ರಾಮುವನ್ನು ತಮ್ಮ ಕೋಣೆಯಲ್ಲಿ ಜೊತೆಯಲ್ಲಿಯೇ ಮಲಗಿಸುತ್ತಾರೆ. ಮತ್ತು ಸ್ವಲ್ಪ ಹೊತ್ತಲ್ಲಿ ರಾಮು ಎದ್ದು ಮನೆಯಿಂದ ಹೊರಗೆ ಬಂದು ಕುಳಿತುಕೊಳ್ಳುತ್ತಾನೆ. ಆಗ ಒಂದು ದೆವ್ವ ಅಲ್ಲಿಗೆ ಬರುತ್ತಾಳೆ. ಆಗ ರಾಮು ಕೂಡ ದೆವ್ವವಾಗಿ ಬದಲಾಗುತ್ತಾನೆ. ಹ, ನನ್ನ ಮಗನೇ, ಹೇಗಿದ್ದೀಯಾ? ಮತ್ತು ನಿನ್ನ ಈ ಹೊಸ ಕುಟುಂಬ ಹೇಗೆ ಇದೆ? ದೆವ್ವದ ಮಾತು ಕೇಳಿ ಅವಳ ಮಗ ರಾಮು ಹೇಳುತ್ತಾನೆ. ಒಳ್ಳೆ ಪರಿವಾರ ಸಿಕ್ಕಿದೆ ಅಮ್ಮ. ಒಂದು ಅವಕಾಶ ಸಿಗಲಿ, ಈ ಕುಟುಂಬವನ್ನು ಹಸಿಯಾಗಿಯೇ ತಿಂದು ಬಿಡುತ್ತೇನೆ. ಮರುದಿನ ಬೆಳಿಗ್ಗೆ ಕಮಲ ಮನೆಯಿಂದ ಹೊರಗೆ ಬರುತ್ತಾಳೆ. ಆಗ ಸುತ್ತಲೂ ಮೇಕೆಯ ರಕ್ತ ಮತ್ತು ಮೂಳೆಗಳಿರುತ್ತವೆ. ಇದನ್ನು ನೋಡಿ ಕಮಲಾಳಿಗೆ ಭಯವಾಗುತ್ತದೆ ಮತ್ತು ಅವಳು ಜೋರಾಗಿ ಕಿರುಚುತ್ತಾಳೆ. ಅವಳ ಕಿರುಚಾಟಕ್ಕೆ ರಾಜು ಮತ್ತು ಸುನೀತಾ ಹೊರಗೆ ಬರುತ್ತಾರೆ. ಅರೆ, ಯಾರಿದು ಈ ರೀತಿ ಮೇಕೆಯನ್ನು ಕೊಂದು ತಿಂದಿರುವುದು? ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ದೆವ್ವದ ಕೆಲಸ ಅನಿಸುತ್ತಿದೆ. ಇದನ್ನು ನೋಡಿ ರಾಜು ಮತ್ತು ಸುನೀತಾ ತುಂಬ ಹೆದರುತ್ತಾರೆ ಮತ್ತು ಹೇಳುತ್ತಾರೆ. ಅಮ್ಮ, ಇದು ಯಾವುದೋ ಒಂದು ಪ್ರಾಣಿಯ ಕೆಲಸ ಆಗಿರಬಹುದು. ಇದನ್ನು ಯಾವ ದೆವ್ವನೂ ಮಾಡಿರಲಿಕ್ಕಿಲ್ಲ. ಸುಮ್ಮನೆ ಏನೇನು ಹೇಳಬೇಡ ಅಮ್ಮ. ನಂತರ ಅವರು ರಾಮುವಿನ ತಂದೆ ತಾಯಿಯನ್ನು ಹುಡುಕಲು ಮತ್ತೆ ಜಾತ್ರೆಗೆ ಹೋಗುತ್ತಾರೆ. ಆದರೆ ಸಾಕಷ್ಟು ಹುಡುಕಿದರೂ ಅವರಿಗೆ ಯಾರೂ ಸಿಗಲಿಲ್ಲ. ನಂತರ ಅವರು ಸೀದಾ ಮನೆಗೆ ಬರುತ್ತಾರೆ. ಆಗ ಅವರನ್ನು ನೋಡಿ ರಾಮು ಹೇಳುತ್ತಾನೆ. ನೀವು ಅಮ್ಮ ಅಪ್ಪನನ್ನು ಕರೆದುಕೊಂಡು ಬರಲೇ ಇಲ್ವಾ? ಮತ್ತೆ ನಾನು ಯಾವಾಗ ಅವರ ಬಳಿ ಹೋಗೋದು? ರಾಮುವಿನ ಇಂತಹ ಮಧುರವಾದ ಧ್ವನಿಗಳನ್ನು ಕೇಳಿ ಸುನೀತಾಳ ಕಣ್ಣಲ್ಲಿ ನೀರು ಬರುತ್ತದೆ. ಅಯ್ಯೋ ರಾಮು ಮಗನೇ, ನಾವು ಖಂಡಿತವಾಗಿಯೂ ನಿನ್ನ ತಂದೆ ತಾಯಿಯನ್ನು ಆದಷ್ಟು ಬೇಗನೆ ಹುಡುಕುತ್ತೇವೆ. ನೀನೇನು ಚಿಂತೆ ಮಾಡಬೇಡ ಪುಟ್ಟ. ನಿನ್ನ ಅಪ್ಪ ಅಮ್ಮ ಸಿಗೋವರೆಗೂ ನಾವೇ ನಿನ್ನ ಅಪ್ಪ ಅಮ್ಮ ಅಂದುಕೊಳ್ಳು ಪುಟ್ಟ ಅಂತ ಹೇಳಿ ಅವನನ್ನು ಸುನೀತಾ ಅಪ್ಪಿಕೊಳ್ಳುತ್ತಾಳೆ. ನಂತರ ಪುನಃ ಇವರಿಬ್ಬರು ಜಾತ್ರೆಗೆ ಹೋಗಿ ರಾಮುವಿನ ಅಪ್ಪ ಅಮ್ಮನನ್ನು ಹುಡುಕುತ್ತಾರೆ. ಆದರೆ ಅವರಿಗೆ ಯಾರೂ ಸಿಗುವುದಿಲ್ಲ. ಒಂದು ದಿನ ರಾತ್ರಿ ರಾಮು ಮನೆಯಿಂದ ಹೊರಗೆ ಬರುತ್ತಾನೆ ಮತ್ತು ತನ್ನ ಅಮ್ಮನನ್ನು ಭೇಟಿಯಾಗುತ್ತಾನೆ. ಮಗನೇ, ಎಷ್ಟೋ ದಿನಗಳಿಂದ ನಿನ್ನನ್ನು ಭೇಟಿಯಾಗಿಲ್ಲ. ಅದಕ್ಕೆ ನಿನಗೆ ಕೋಪ ಬಂದಿದೆಯೇ? ಅಯ್ಯಯ್ಯೋ, ಇಲ್ಲ ಅಮ್ಮ. ನನ್ನ ಅಮ್ಮನ ಜೊತೆ ನಾನು ಯಾವತ್ತೂ ಕೋಪ ಮಾಡಿಕೊಳ್ಳುವುದಿಲ್ಲ. ಆ ನಂತರ ಅವರಿಬ್ಬರು ಗ್ರಾಮದ ಒಳಗೆ ಹೋಗಿ ಒಬ್ಬ ವ್ಯಕ್ತಿಯನ್ನು ಕೊಂದು ತಿನ್ನುತ್ತಾರೆ. ಹೀಗೆ ದಿನಾಲೂ ಅವರು ಗ್ರಾಮಸ್ಥರನ್ನು ಕೊಂದು ತಿನ್ನಲು ಶುರು ಮಾಡುತ್ತಾರೆ. ಇದನ್ನು ನೋಡಿ ಗ್ರಾಮಸ್ಥರಿಗೆ ತುಂಬ ಭಯವಾಗುತ್ತದೆ. ಒಂದು ದಿನ ಇಬ್ಬರು ಗ್ರಾಮಸ್ಥರು ಪರಸ್ಪರ ಹೀಗೆ ಮಾತನಾಡಿಕೊಳ್ಳುತ್ತಾರೆ. ಸಂತು, ನಮ್ಮ ಹಳ್ಳಿಗೆ ಯಾವುದೋ ದೆವ್ವ ಬಂದಿದೆ ಅನಿಸುತ್ತಿದೆ. ಅದು ದಿನಾಲೂ ಒಬ್ಬೊಬ್ಬರನ್ನು ತಿನ್ನಲು ಶುರು ಮಾಡಿದೆ. ಇದಕ್ಕೆ ನಾವು ಏನಾದರೂ ಮಾಡಲೇಬೇಕು. ಸರಿಯಾಗಿ ಹೇಳುತ್ತಿದ್ದೀರಿ ಅಣ್ಣ. ಈ ದೆವ್ವದಿಂದ ಇನ್ನೂ ಎಷ್ಟು ಹೆಣಗಳು ಬೀಳಲಿದೆಯೋ ಏನೋ. ರಾತ್ರಿ ಹೊತ್ತು ಹೊರಗೆ ಹೋಗೋಕೇನೆ ತುಂಬ ಭಯ ಆಗ್ತಿದೆ. ಇತ್ತ ರಾಮು ತುಂಬ ದಿನದಿಂದ ಆ ಮನೆಯಲ್ಲಿಯೇ ಇದ್ದ. ಒಂದು ದಿನ ಸುನೀತಾ ರಾಜು ಬಳಿ ಹೀಗೆ ಹೇಳುತ್ತಾಳೆ. ರೀ, ನಿಮ್ಮ ಬಳಿ ಒಂದು ವಿಷಯ ಹೇಳುತ್ತೇನೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾವು ರಾಮುವನ್ನು ದತ್ತು ತೆಗೆದುಕೊಳ್ಳೋಣ. ಹೇಗಿದ್ದರೂ ಅವನ ಹೆತ್ತವರ ಬಗ್ಗೆ ನಮಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ಅದಕ್ಕೆ. ಸುನೀತಾ, ನನಗೆ ಇದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಅಮ್ಮ ಇದಕ್ಕೆ ಒಪ್ಪುವುದಿಲ್ಲ. ಅವರಿಗೆ ತುಂಬ ಸಿಟ್ಟು ಬರಬಹುದು. ಮತ್ತೆ ಇದರಿಂದ ನಿನಗೇನೇ ತೊಂದರೆ ಆಗಬಹುದು.
ಹೀಗೆ ಹೇಳಿ ಸುರೇಶ ಅಲ್ಲಿಂದ ಹೋಗುತ್ತಾನೆ. ಒಂದು ದಿನ ರಾಮು ಕೋಣೆಯ ಬಾಗಿಲು ತೆರೆದು ದೆವ್ವವನ್ನು ಭೇಟಿಯಾಗಲು ಹೋಗುತ್ತಾನೆ. ಇದನ್ನು ಕಮಲ ನೋಡುತ್ತಾಳೆ ಮತ್ತು ರಾಮುವಿನ ಹಿಂದೆನೇ ಹೋಗುತ್ತಾಳೆ. ನಂತರ ರಾಮು ಕಾಡಿನಲ್ಲಿ ಆ ಮರದ ಕಡೆ ಬರುತ್ತಾನೆ. ಆಗ ಅವನ ಅಮ್ಮ ಪ್ರತ್ಯಕ್ಷಳಾಗುತ್ತಾಳೆ ಮತ್ತು ರಾಮು ಕೂಡ ದೆವ್ವದ ರೂಪ ತಾಳುತ್ತಾನೆ. ಇದನ್ನು ನೋಡಿ ಕಮಲ ತುಂಬ ಭಯಪಡುತ್ತಾಳೆ. ಆ ಸಮಯದಲ್ಲಿ ಆ ದೆವ್ವವು ಅವಳನ್ನು ನೋಡುತ್ತದೆ ಮತ್ತು ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿಯುತ್ತದೆ. ಹೇ ಮುದುಕಿ, ನೀನು ನಮ್ಮ ಹಿಂದೆ ಬಂದಿದ್ದೀಯಾ? ನಾವು ಈಗ ನಿನ್ನನ್ನು ಕೊಂದು ತಿಂದು ಬಿಡುತ್ತೇವೆ. ಹೀಗೆ ಹೇಳಿ ಆ ದೆವ್ವ ಕಮಲಾಳನ್ನು ಕೊಲ್ಲಲು ಹೋಗುತ್ತದೆ. ಆಗಲೇ ಅಲ್ಲಿಗೆ ರಾಜು, ಸುನೀತಾ ಮತ್ತು ಊರಿನ ಗ್ರಾಮಸ್ಥರು ಕೋಲು ಹಿಡಿದುಕೊಂಡು ಬರುತ್ತಾರೆ. ಅಲ್ಲಿ ರಾಮು ದೆವ್ವವಾಗಿದ್ದನ್ನು ಕಂಡು ಸುನೀತಾಗೆ ತುಂಬ ಬೇಸರವಾಗುತ್ತದೆ. ಆಗ ದೆವ್ವ, ಹೇ ಸುನೀತಾ, ನನ್ನ ಮಗ ಹೇಳಿದ ಸುಳ್ಳನ್ನು ಚೆನ್ನಾಗಿ ನಂಬಿದ್ದಿ ಅಲ್ವಾ? ಈಗ ನಾವು ನಿಮ್ಮನ್ನು ಎಲ್ಲರನ್ನು ಕೊಂದು ತಿನ್ನುತ್ತೇವೆ. ಹ ಹ ಹ ಹ ಹ. ಇದನ್ನು ಕೇಳಿ ಗ್ರಾಮಸ್ಥರೆಲ್ಲ ಆ ರಾಮು ಮತ್ತು ಅವನ ಅಮ್ಮ ದೆವ್ವಕ್ಕೆ ಸರಿಯಾಗಿ ಹೊಡೆಯುತ್ತಾರೆ. ಆಗಲೇ ಸುನೀತಾ ಒಬ್ಬ ಬಾಬಾರನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾಳೆ ಮತ್ತು ಅವರನ್ನು ಮಂತ್ರದಿಂದ ಬಾಬಾ ಬಂಧಿಸುತ್ತಾರೆ.